2024ರ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಪ್ರಚಾರದ ಕಾವು ಗಡಿನಾಡಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಜೆಡಿಎಸ್ ಬಿಜೆಪಿ ವಿಲೀನದೊಂದಿಗೆ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರ ಮತಬೇಟೆ ಪ್ರಚಾರದ ಬಿಸಿ ಒಂದೆಡೆಯಾದ್ರೆ, ಮತ್ತೊಂದೆಡೆ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪನೇ ಗೆಲ್ಲೋದು ಎಂದು ಶಾಸಕ ವೆಂಕಟೇಶ್ ಅವರು ಹಾಗೆ ಮಾಜಿ ಮಂತ್ರಿ ವೆಂಕಟರಮಣಪ್ಪ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಹಾಗಾಗಿ ಇಂದು ಪಾವಗಡ ಪಟ್ಟಣದ ಶ್ರೀನಿವಾಸ ಥಿಯೇಟರ್ ಭಾಗದಿಂದ ನಾಗರಕಟ್ಟೆ ಶನಿಮಹಾತ್ಮ ಸ್ವಾಮಿ ಸರ್ಕಲ್ ಮೂಲಕ ಟೋಲ್ಗೇಟ್ ವರೆಗೂ ನಡೆದ ರೋಡ್ ಶೋ ನೋಡುಗರನ್ನ ನಿಂತು ನೋಡುವಂತೆ ಮಾಡಿತು. ಪಾವಗಡ ಪಟ್ಟಣದ ಕೇಂದ್ರ ಬಿಂದು ಶನಿಮಹಾತ್ಮ ಸರ್ಕಲ್ ನಲ್ಲಿ ಮಾತನಾಡಿದ ಶಾಸಕ ಎಚ್ ವಿ ವೆಂಕಟೇಶ್ ಅವರು, ಚಂದ್ರಪ್ಪ ಅವರನ್ನ ಗೆಲ್ಲಿಸಿಕೊಳ್ಳುವಂತ ಹೊಣೆ ನಮ್ಮದು. ನನಗೆ 83,000 ಮತ ನೀಡಿ ಗೆಲ್ಲಿಸಿಕೊಂಡಿದ್ದೀರಿ. ಈಗ ಇವರಿಗೆ 1 ಲಕ್ಷ ಮತ ನೀಡಿ ಗೆಲ್ಲಿಸಿಕೊಳ್ಬೇಕು ಅಂತ ಕಾರ್ಯಕರ್ತರಿಗೆ ತಿಳಿಸಿದ್ರು. ಇನ್ನು ಪಾವಗಡದಲ್ಲಿ ಬಿಜೆಪಿ ಶೂನ್ಯ, ಜೆಡಿಎಸ್ ರಾಜ್ಯದಲ್ಲಿ ಅತಂತ್ರ ಸ್ಥಿತಿ ಇದೆ. ಬಿಜೆಪಿ ಇದೊಂದು ಕೋಮುಗಲಭೆ ಸೃಷ್ಟಿ ಮಾಡುವಂತ ತಂತ್ರಗಾರಿಕೆಯಷ್ಟೇ ಇವರ ಸಾಧನೆ ಎಂದು ಬಹಿರಂಗ ರೋಡ್ ಶೋ ನಲ್ಲಿ ಗುಡುಗಿದ್ರು. ತಾರೀಕು ನಡೆಯೋ ಮಹಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ BN ಚಂದ್ರಪ್ಪನವರು ಈ ಬಾರಿ ಸ್ಪರ್ಧೆ ಮಾಡಿದ್ದಾರೆ. ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳು, ನನಗೆ 83,000 ಬಂದಿದ್ರೆ 1 ಲಕ್ಷ ಮತಗಳನ್ನ ಕೊಟ್ಟು ನೀವು ಅವರು ಜಯಶಾಲಿ ಆಗ್ಲಿಕ್ಕೆ ಕಾರಣಕರ್ತರಾಗಬೇಕಾಗಿ ತಮ್ಮಲ್ಲಿ ಕಳಕಳೆಯಿಂದ ಬೇಡ್ಕೊಂತೀನಿ. ಬಿಜೆಪಿ ಇಲ್ವೇ ಇಲ್ಲ, ಇದೆಯಾ ನಮ್ಮ ಪಾವಗಡದಲ್ಲಿ ಬಿಜೆಪಿ ಇದೆಯಾ? ಇಲ್ಲ. ಏನಿದ್ರು ಅವರು 3-4 ಸಾವಿರದ ಒಳಗಡೆನೆ ಫೈಟ್ ಮಾಡ್ಕೋಬೇಕು. ಅದರಲ್ಲಿ ಈ ಬಾರಿ ಸುಮ್ನಿರ್ಬೇಕು, ನೀನು ಸುಮ್ನಿರ. ಈ ಬಾರಿ ಜೆಡಿಎಸ್ನವರು ಭವಿಷ್ಯ ಏನಂತ ಹೇಳ್ತೀನಿ, ಒಂದು 2 ಮಾತಲ್ಲಿ ಮುಗಿಸ್ಬಿಡ್ತೀನಿ. ಜೆಡಿಎಸ್ನವರು ಕರ್ನಾಟಕ ರಾಜ್ಯದಲ್ಲಿ ಅತಂತ್ರ ಪರಿಸ್ಥಿತಿಲಿ ಇದ್ದಾರೆ ಅವರು. ಯಾಕಂತಂದ್ರೆ ಪಕ್ಷ ಯಾವಾಗಲೂ ಕಿತ್ಕೊಂಡು ಹೋಗ್ತಾ ಇತ್ತು ಇಷ್ಟೊತ್ತಿಗೆ. ಜೆಡಿಎಸ್ ಪಕ್ಷ ಬಿಜೆಪಿ ಆದ್ರೆ ಸುಳ್ಳು ಹೇಳ್ಕೊಂಡು ಒಂದು ಸುಳ್ಳನ್ನ 100 ಬಾರಿ ಹೇಳ್ತಾರೆ ಬಿಜೆಪಿ ಅವರು. ಒಂದು ಸುಳ್ಳ 100 ಬಾರಿ ಹೇಳೋದು, ಆ ಸುಳ್ಳನ್ನ ನಿಜ ಮಾಡೋದು. ಹಂಗಾಗಿ ದೇಶದ ಜನ ಈ ಸಲ ಬುದ್ಧಿ ಬಂದಿದೆ. ನಮ್ಮ ಕಾಂಗ್ರೆಸ್ ಅಕೌಂಟ್ಗಳೇ ಸೀಜ್ ಮಾಡಿಸಿದ್ರು ಅವರು. ಇನ್ನು ಎಂತ ಭ್ರಷ್ಟರು ದುಷ್ಟರು ಅವರು. ಕಾಂಗ್ರೆಸ್ನವ್ರಿಗೆ ಎಲೆಕ್ಷನ್ ಮಾಡಕ್ಕೆ ದುಡ್ಡೇ ಇಲ್ಲ ಅಂದ್ರೆ ದೇಶದಲ್ಲೆಲ್ಲ ಸೋತ್ ಬಿಡ್ಲಿ. ತಿರ್ಗಾ ನರೇಂದ್ರ ಮೋದಿ, ಅನಿಲ್ ಅಂಬಾನಿ, ಅದಾನಿನ ಲಕ್ಷಾಂತರ ಕೋಟಿ, 8 ಲಕ್ಷ ಕೋಟಿ, 9 ಲಕ್ಷ ಕೋಟಿ ಆ ದುಡ್ಡು ಬಡವ್ರಿಗೆ ಹಂಚ್ಬೋದಿತ್ತಲ್ಲ. ಆ ಮನೋಭಾವನೆ ಇಲ್ಲ. ಈಗ ನಾವು ಕೊಡ್ತಾರೆ ಹೆಣ್ಮಕ್ಳಿಗೆ ಪ್ರತಿ ಮನೆಗೆ. ಮಾಜಿ ಶಾಸಕ ವೆಂಕಟರಮಣಪ್ಪ ಅವರು ಮಾತನಾಡಿ, ಬಿಜೆಪಿ ಮತ್ತು ಜೆಡಿಎಸ್ ಕೆಲಸವೇನೆಂದರೆ ಕಾಂಗ್ರೆಸ್ನ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಗಾಲು ಹಾಕುವುದು, ಅಭಿವೃದ್ಧಿ ಯೋಜನೆಗಳಿಗೆ ಹಣ ಕೊಡದೆ ಪುಕ್ಸಟ್ಟೆ ಪ್ರಚಾರ ಮಾಡುವುದು ಎಂದು. ವರ್ಷ ಮಲಗಿದ್ರಿ, ಯಾಕೆ 5 ವರ್ಷ ಕೊಡ್ಲಿಲ್ಲ? ಯಾಕೆ ದುಡ್ಡು ಯಾಕೆ ಕೊಡ್ಲಿಲ್ಲ? ಬಾಯಾಗ ಹೇಳಿದ್ರು 5,300 ಕೋಟಿ ಕೊಡ್ತೀವಂತ, 3 ರೂಪಾಯಿ ಕೊಟ್ಟಿಲ್ಲ. ಈ ಗಡಿ ಪ್ರದೇಶದ ಹಿಂದುಳಿದಂತ ತಾಲೂಕಿಗೆ ಇವತ್ತು ಜೆಡಿಎಸ್ನವರು ಬಿಜೆಪಿನವರು ಅನ್ಯಾಯ ಮಾಡಿದ್ದು. ಇಷ್ಟೊತ್ತಿಗೆ ಯಾವತ್ತೂ ತುಂಗಭದ್ರಾ ಅಪ್ಪರ್ ಭದ್ರಾ ನೀರು ಬರಬೇಕಾಗಿತ್ತು. ತುಂಗಭದ್ರಾ ಕೆಲಸ ಪೂರ್ಣ ಆಗಿದೆ. ಇನ್ನು ಲೋಕಸಭಾ ಅಭ್ಯರ್ಥಿ ಚಂದ್ರಪ್ಪ ಮಾತನಾಡಿ, ಬಿಜೆಪಿ ಪಕ್ಷದ ಚಟುವಟಿಕೆಗಳು ಹಾಗೂ ನಾರಾಯಣಸ್ವಾಮಿ ಅವರ ಕಾರ್ಯನಡತೆಯ ಕುರಿತು ಹಾಸ್ಯ ಮಿಶ್ರಿತ ವ್ಯಂಗ್ಯವಾಗಿ ಮಾತನಾಡಿದರು. ಮೋದಿ ಅವರು ಚಂಬು ಕೊಟ್ಟಿದ್ದಾರೆ ನನಗೆ ಭಿಕ್ಷೆ 3 ಗ್ರಾಮ ಹೊಡ್ಕೊಂಡು ಹೋಗಿ ಅಂತ, ಗೋವಿಂದ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡುವಂತ ಚಂಬನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಮ್ಮ ಪಕ್ಷ ಈ ಖರ್ಗೆ ಅವರು ನೀರಾವರಿ ಸಚಿವರಾಗಿದ್ರು. ಅಪ್ಪರ್ ಭದ್ರದ ಬಗ್ಗೆ ಒಂದು ಸಲ ಇನ್ಸ್ಪೆಕ್ಷನ್ ಹೋಗಿಲ್ಲ ಶಾಸಕರೇ. ಎಲ್ಲಿಯ ಭದ್ರಾ, ಎಲ್ಲಿಯ ಮುದೋಳು, ಎಲ್ಲಿಯ ಪಾವಗಡ, ಎಲ್ಲಿಯ ಚಿತ್ರದುರ್ಗ ಎತ್ತರ ಸಂಬಂಧವಯ್ಯ ಅನ್ನೋ ಹಾಗೆ ಅಲ್ವೇ? ಅವರಿಗೂ ಪಾವಗಡಕ್ಕೂ ಅವರಿಗೂ ಭದ್ರೆಗೂ ಸಂಬಂಧನೇ ಇಲ್ಲ. ಪಾಪ ನಾರಾಯಣಸ್ವಾಮಿ ಅವರು ಕಳೆದ ಸಾರಿ ಭಾಷಣ ಮಾಡಿದ್ದು. ಮೈಕ್ ಸಿಕ್ತರು ಅಂದ್ರೆ ದುರ್ಯೋಧನ ಪಾತ್ರ ಮಾಡ್ತಾರೆ, ರಾಮನ ಪಾತ್ರನೂ ಮಾಡ್ತಾರೆ, ಎಲ್ಲದನ್ನೂ ಮಾಡ್ಬಿಡ್ತಾರೆ. ಏಕಪಾತ್ರ ಅಭಿನಯ. ಕೌರವರ ಪಾತ್ರನೂ ಮಾಡ್ತಾರೆ. ಗುಡುಗು ಸಿಡಿಲು ಎಲ್ಲ ಬಂದ್ಬಿಡುತ್ತೆ ಭಾಷಣದಲ್ಲಿ, ಮಳೆ ಮಾತ್ರ ಬರೋದಿಲ್ಲ. ಗುಡುಗು ಸಿಡಿಲು ಎಲ್ಲ ಬಂದ್ಬಿಡುತ್ತೆ, ರಾವಣ ಎಲ್ಲ ಬಂದ್ಬಿಡ್ತಾರೆ. ಆದರೆ ಹೇಳಿಕೊಳ್ಳುವಂತಹ ಯಾವುದೇ ಒಂದು ಕೆಲಸ ಆಗಿಲ್ಲ. ಯಾರು ಸಚಿವರು, ಭಾರತ ಸರ್ಕಾರದ ಸಚಿವರು. ನಮ್ಮ ಪೆದ್ದಯ್ಯ ಮಾತು ಎಂದು ಕಾರ್ಯಕರ್ತ ಅಭಿಮಾನಿಗಳು ಜೈ ಪೆದ್ದಯ್ಯ ಜೈ ಕಾಂಗ್ರೆಸ್ ಎಂದು ಘೋಷಣೆ ಕೂಗುತ್ತಾ ಸಾಗಿತು.
ಈ ವೇಳೆ 106 ಮಂದಿ ಕಾಂಗ್ರೆಸ್ನ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಈ ರೋಡ್ ಶೋನಲ್ಲಿ ಭಾಗವಹಿಸಿದ್ದರು.